ಒಂದು ಟ್ಯಾಕ್ಸ್ ಸ್ಲ್ಯಾಬನ್ನು ನೋಡ್ತಾ ಹೋದರೆ ಭಾರತ ಸರ್ಕಾರ ಮತ್ತು ಇದು ರಾಜ್ಯ ಸರ್ಕಾರಗಳು ಎಷ್ಟು ಟ್ಯಾಕ್ಸನ್ನು ಯಾಕೆ ಇರ್ತಾರೆ ಅದು ಎಲ್ಲ ಪ್ರಾಡಕ್ಟ್ ಮೇಲೆ ಅನ್ನೋದಂದರೆ 5, 8, 12, 20, 14, 22, 28% ಮ್ಯಾಕ್ಸಿಮಮ್ ಇದೆ. ಆಯಿತಾ? ಸೊ ಅವೆಲ್ಲದ್ರ ಮೇಲೆ ನೋಡ್ತಾ ಹೋದರೆ ಇದೆಲ್ಲ ಜಾಸ್ತಿ ಅನಿಸುತ್ತೆ ನಮಗೆ, ಯಾವುದು ಫುಡ್ ಆ್ಯಂಡ್ ಬೆವರೇಜಸ್ ಇದೆಲ್ಲ. ಆದರೆ ಮದ್ಯಪ್ರಿಯರಿಗೆ ಸರ್ಕಾರ ತುಂಬ ಹೊರೆಯನ್ನು ಹಾಕಿದೆ. ಎಷ್ಟು ಹೊರೆಯನ್ನು ಹಾಕಿದೆ ಅಂದರೆ 70% ಟ್ಯಾಕ್ಸನ್ನು ಹಾಕಿದ್ದಾರೆ ಯಾವುದ್ರ ಮೇಲೆ? ಕುಡಿಯುವ ಮದ್ಯಪಾನಗಳ ಮೇಲೆ. ಅದು ಯಾವುದು? ಬಿಯರು, ಹಾರ್ಡ್ ಡ್ರಿಂಕ್ಸ್ ಮೇಲೆ. ಆಯಿತಾ? ಈಗ ಎಲ್ಲದ್ರ ಮೇಲೆಗೆ ಟ್ಯಾಕ್ಸ್ ನೀವು ಕಡಿಮೆ ಮಾಡಿಬಿಟ್ಟು ಮದ್ಯಪ್ರಿಯರ ಮೇಲೆ ಮಾತ್ರ ಜಾಸ್ತಿ ಮಾಡಿಬಿಟ್ರೆ ಹೆಂಗೆ? ಆಯಿತು, ಅಷ್ಟು ಟ್ಯಾಕ್ಸ್ ತಗೋತೀರಾ, ಏನಾದರೂ ಒಂದು ಕೊಡ್ತೀರಾ ಅವ್ರಿಗೆ? ಹೋಗಲಿ ಒಂದು ಉಪ್ಪಿನಕಾಯಿ ಏನಾದರೂ ಪ್ಯಾಕೆಟ್ ಉಪ್ಪಿನಕಾಯಿ ಕೊಡ್ತೀರಾ ಸರ್? ಉಪ್ಪಿನಕಾಯಿ ಕೂಡ ಇಲ್ಲ ಸರ್. ಹೋಗಲಿ ಒಂದು ಮೊಟ್ಟೆ ಫ್ರೀ ಕೊಡ್ತೀರಾ ಸರ್? ಇಲ್ಲ ಸರ್. ಈಗ ನನ್ನ ಸಜೆಷನ್ ಏನಂದರೆ ಸರ್, ನಮ್ಮ ರಾಜ್ಯದಲ್ಲಿ 36,000 ಕೋಟಿ ನಾವು ಟ್ಯಾಕ್ಸನ್ನು ಕಟ್ತಾ ಇದ್ದೀವಿ. ಯಾವುದರಿಂದ? ಮದ್ಯಪಾನದಿಂದ. ಹೌದಾ? 36,000 ಕೋಟಿ ನೀವು ಟ್ಯಾಕ್ಸ್ ತೊಗೋತಿದ್ದೀರಂದರೆ ಅಟ್ಲೀಸ್ಟ್ ಮದ್ಯಪ್ರಿಯರಿಗೆ ಏನಾದರೂ ಒಂದು ಪರ್ಸೆಂಟ್ ಆದರೂ, ಅದು 1.1% ಆದರೂ ಬೆನಿಫಿಟ್ ಕೊಡಬೇಕಲ್ವಾ? 0.1% ಬೇಡ. ನೀವು ಡೈಲಿ ಒಂದು 100 ರೂಪಾಯಿ ಖರ್ಚು ಮಾಡ್ತಿದ್ದೀರಾ, ಅದಕ್ಕೆ ಒಂದು ಉಪ್ಪಿನಕಾಯಿ ತಗೊಳಪ್ಪ ನೀನಂತ ಕೊಡ್ತೀರಾ? ಕೊಡ್ತಾ ಇಲ್ಲ. ಸೊ ಮದ್ಯಪ್ರಿಯರು ಏನು ಪಾಪ ಮಾಡಿದ್ದಾರೆ ಈ ದೇಶದಲ್ಲಿ? ಎಲ್ಲ ಅಂದರೆ ನಾನು ಹೇಳ್ತಾ ಇರೋದೇನೆಂದರೆ, ದೇಶದಲ್ಲಿ ಎಷ್ಟೋ ಜನ ಕುಡುಕರಿದ್ದಾರೆ, ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ಮದ್ಯಪ್ರಿಯರಿದ್ದೀವಿ. ಆ ಮದ್ಯಪ್ರಿಯರಿಗೆ ಅಟ್ಲೀಸ್ಟ್ ಒಂದು ಉಪ್ಪಿನಕಾಯಿ ಕೊಡೋದು ಬೇಡ? ಇಷ್ಟೆಲ್ಲ ಟ್ಯಾಕ್ಸ್ ಅಮೌಂಟ್ ತೊಗೊಂಬಿಟ್ಟು ನೀವು ಅದರಲ್ಲಿ ಡೈಲಿ ಕುಡುಕರಿದ್ದಾರೆ, ಕುಡಿದು ದುಡಿಯೋರಿದ್ದಾರೆ, ದುಡಿದು ಕುಡಿಯೋರಿದ್ದಾರೆ, ಸಾಲ ಮಾಡಿ ಕುಡಿಯೋರಿದ್ದಾರೆ, ಸಾಲಕ್ಕಂತಲೇ ಕುಡಿಯೋರಿದ್ದಾರೆ ಅಲ್ವಾ? ನೋವೇ ಕುಡಿಯೋರಿದ್ದಾರೆ, ನೋವು ಆಗಿದೆ ಅಂತಲೂ ಕುಡಿಯೋರಿದ್ದಾರೆ, ಸಂತೋಷ ಕುಡಿಯೋರಿದ್ದಾರೆ, ಸಂತೋಷ ಆಗಿದೆ ಅಂತಲೂ ಕುಡಿಯೋರಿದ್ದಾರೆ ಅಲ್ವಾ? ಸೊ ಎಲ್ಲರಿಗೂ ನೀವು ಎಲ್ಲರಿಗೂ ಒಂದೇ ಟೇಬಲ್ ನಾನು ಕೂತ್ಕೊಂಡಿರ್ತೀವಿ ಅಂದಮೇಲೆ ಎಲ್ಲರಿಗೂ ಈಕ್ವಲ್ ಆಗಿ ನೋಡೋಂಥ ಜಾಗ ಅದು. ಅದರಲ್ಲಿ ನೀವು ಅವರಿಗೆ ಅನ್ಯಾಯ ಮಾಡಿದ್ರೆ ಹೆಂಗೆ? ಅನ್ಯಾಯ ಆಗಬಾರ್ದಲ್ವಾ? ನನ್ನ ಸಜೆಷನ್ ಏನಂದರೆ, ರಾಜ್ಯ ಸರ್ಕಾರಕ್ಕೆ ಒಂದು ಬಾರ್ ಕಾರ್ಡ್ ಅಂತ ಮಾಡಿ. ಈಗ ಹೆಂಗೆ ರೇಷನ್ ಕಾರ್ಡ್ ಮಾಡಿ, ರೇಷನ್ ಕಾರ್ಡ್ ಹೆಂಗೆ ಮಾಡಿದ್ರಲ್ಲ ಆ ಥರ ಒಂದು ಬಾರ್ ಕಾರ್ಡ್ ಅಂತ ಮಾಡಿ. ಒಬ್ಬ ವ್ಯಕ್ತಿ ಎಷ್ಟು ಮದ್ಯಪಾನಕ್ಕಾಗಿ ಖರ್ಚು ಮಾಡ್ತಾನೆ ಅದರಲ್ಲಿ ಒಂದಿಷ್ಟು ಪರ್ಸೆಂಟ್ ಅಥವಾ 1% ಅಥವಾ 2% ಅಂತ ನೀವು ಅವನಿಗೆ ತಿಂಗಳಿಗೊಂದು ಸಾಲ ಅವನಿಗೆ ಒಂದಿಷ್ಟು ಅಮೌಂಟು ಅಥವಾ ಒಂದು ಬಾಟ್ಲ್ ಎಣ್ಣೆನೋ ಅಥವಾ ಉಪ್ಪಿನಕಾಯಿ ಅಥವಾ ಮೊಟ್ಟೆನೋ ಕೊಡಬೇಕಂತ ನನ್ನ ಸಜೆಷನ್ ಸರ್. ಯಾಕೆಂದರೆ ಮದ್ಯಪ್ರಿಯರಿಂದನೇ ನಿಮ್ಮ ಸರ್ಕಾರ ನಡೀತಾ ಇದೆ ಅರ್ಧ. ಇಷ್ಟೇ ನಾನು ಕೇಳ್ಕೊಳ್ಳೋದು. ನಾನು ಎಲ್ಲ ಪರವಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅದನ್ನು ಮಾಡಿ ನೀವು.